ಒಂಟಿ ಒಂಟಿಯಾಗಿರುವುದು ಬೋರೋ 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 ಒಂಟಿ ಒಂಟಿಯಾಗಿರುವುದು ಬೋರೋ 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 ಬೋರೋ. ಏನ್ ವಿಮಲ ಚಿಗವ್ವ ಹಾಡ್ ಹೇಳ್ಕಂತ ಕುಂತಿಯಲ್ಲ, ಯಾಕೆ ಒಬ್ಬಕಿದೇನ? ಚಿಕ್ಕಪ್ಪ ಹೊಲಕ್ಕೆ ಹೋಗಿತ್ತ, ಅದಕ್ಕೆ ಬೋರ್ ಆಗೈತೆ ನಿನಗೆ? ಹೂನರಕ್ಕು ರುಕ್ಕಮ್ಮ, ನಾ ನೂರೂರು ನೋಡಿ ಬಂದೆ ರುಕ್ಕಮ್ಮ, ನೂರರಲ್ಲೂ ನಮ್ಮ ಊರೇ ಊರಮ್ಮ. ಹೇ ರುಕ್ಕಮ್ಮ, ಹೇ ಹೇ ರುಕ್ಕಮ್ಮ, ಬಾರೆ ರೀಲ್ಸ್ ರುಕ್ಕಮ್ಮ. ಬಾರೆ ರುಕ್ಮಿಣಿ, ಎಲ್ಲಿ ಹೊಂಟಿದ್ದೆ? ರೀಲ್ಸ್ ಮಾಡಕೊಂಟಿದ್ದೆ ಫ್ರೆಂಡ್ಸ್ ಜೊತೆಗೆ. ಹೆಂಗಿದ್ಯಾ, ಆರಾಮಿದ್ಯಾ? ಹ್ಞೂ ಚಿಗಮ್ಮ, ನಾ ಚೆನ್ನಾಗದೀನಿ. ಅದ ಅಪ್ಪಗ ಹೊಲಕ್ಕೆ ಉಣ್ಣ ಕೊಡಕ್ ಹೋಗಿದ್ನ, ಹಂಗ ಬರ್ತಾ ನೀನ್ ಹಾಡ್ ಕೇಳ್ತಾ ಹಂಗ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ, ಚೆನ್ನಾಗಾಯ್ತು ಬಿಡು. ಅಲ್ಲಿ ಮೊನ್ನೆ PUC ಒಳಗೆ 85 ಮಾರ್ಕಸ್ ತೆಗ್ದಿ ಅಂತ, ಹೌದಾ? ಹ್ಞೂ ಚಿಗಮ್ಮ, 85 ಮಾರ್ಕ್ಸ್ ಅನ್ನೋದು 85% ಬಂದತಿ. ಅದ ಮೊನ್ನೆ ನಿಮ್ಮಪ್ಪ ಮನೆಗೆ ಬಂದಿದ್ರಲ್ಲ, ಅವಾಗ ಹೇಳಿದ್ರು, ಅಯ್ಯೋ ನಮ್ಮ ರುಕ್ಕು 85 ಮಾರ್ಕಸ್ ತೆಗೆದ್ಬಿಟ್ಟಳವ, ನನಗಂತೂ ಭಾರಿ ಖುಷಿ ಆಗ್ಬಿಡ್ತು ಅಂತ. ಅಲ್ಲೇ ರುಕ್ಕು ಯಾವಾಗಲೂ ರೀಲ್ಸ್ ಮಾಡ್ಕೊಂತಾನೆ ಇರ್ತಿದ್ದೆ, ಇಷ್ಟೊಂದು ಮಾರ್ಕಸ್ ಹೆಂಗೆ ತಗೊಂಡೆ ನೀನು? ಇಲ್ಲ ಚಿಗಮ್ಮ, ನಾನು ಓದಂಗೆ ಓದ್ತಿದ್ದೆ, ಏನೋ ಬೋರ್ ಆದಾಗ ಸ್ವಲ್ಪ ಹೊತ್ತು ಎಂಟರ್ಟೈನ್ಮೆಂಟ್ ಅಂತ ಹೇಳಿ ರೀಲ್ಸ್ ಮಾಡ್ತಿದ್ದೆ ಅಷ್ಟೇ. ಏನೋ ಬಿಡವ, ಚಲೋ ಆಯ್ತು. ಮತ್ತು ಮೊನ್ನೆ ನಿಮ್ಮಪ್ಪ ಮನೆಗೆ ಬಂದಾಗ ಒಂದು ಹುಡುಗನ ನೋಡ್ರಿ ಅಂತ ಅಂದಿದ್ರವ. ಯಾರು ಚಿಗವ್ವ? ನನಗೆ. ಏನು ನಿನಗ? ಅಲ್ಲ ಚಿಗವ್ವ, ನೀನು ಇನ್ನೊಂದು ಮದುವೆಕಿಯಾ? ಏಯ್ ಹೋಗು, ನಾನ್ಯಾಕೆ ಇನ್ನೊಂದು ಮದುವೆ ಆಗಲಿ ನಿನ್ನ ಚಿಕ್ಕಪ್ಪನ ಬಿಟ್ಟು? ಈ ಜನ್ಮಕ್ಕೆ ನಿನ್ನ ಚಿಕ್ಕಪ್ಪ ಒಬ್ಬರೇ ಸಾಕು ನನಗೆ. ಹುಡುಗನ ನೋಡಕ್ಕೆ ಹೇಳಿದ್ದು ನಿಮ್ಮಪ್ಪ, ನನಗಲ್ಲ ನಿನಗೆ. ಮತ್ತು PUC ಹೆಂಗೂ ಮುಗಿಸ್ದಲ್ಲ, ಹೆಂಗೂ ಮಾರ್ಕಸ್ 85 ತೆಗ್ದಿಯಲ್ಲ, ಸಾಕು ಓದೋದು, ಇನ್ನೇನು ಮದುವೆ ಮಾಡಿ ಕಳ್ಸೋಣ ಅಂತೇಳಿ ನಿಮ್ಮ ಚಿಕ್ಕಪ್ಪನಿದ್ರಿಗೆ ನಿಮ್ಮಪ್ಪ ಮಾತಾಡ್ತಿದ್ರು. ಮತ್ತು ಹುಡುಕ್ರವ, ಮತ್ತು ಇಬ್ಬರು ಸೇರಿ ಹುಡುಕ್ರಿ ಯಾವರ ಚಲೋ ಮನೆ ತಂದವು, ಮತ್ತು ರುಕ್ಕಿಗೆ ಮದುವೆ ಮಾಡೋಣಂತೆ ಅಂತ ಅಂತಿದ್ರು. ಅಯ್ಯೋ, ನಮ್ಮ ಅಪ್ಪನ ಮಾತು ಕೇಳಬೇಡ ಚಿಗವ್ವ, ನಾನು ಇನ್ನೂ ಓದ್ಬೇಕು, ನಾನೀಗ ಮದುವೆ ಆಗಂಗಿಲ್ಲ. ಯವ್ವ, ಏಟ್ ಓದಿದ್ರು ಅಷ್ಟೇ ತಗ, ಮುಸ್ರಿ ತಿಕ್ಕದ್ ಬಿಡಂಗಿಲ್ಲ, ಮಕ್ಳಿಗೆ ಚಾಕ್ರಿ ಮಾಡೋದೇನು ತಪ್ಪಂಗಿಲ್ಲ ಬಿಡವ. ಸುಮ್ಮನೆ ಮದುವೆ ಆಗು, ಈ ಒನ್ ಆ್ಯಂಡ್ ಓನ್ಲಿ ವಿಮಲನ್ ಮಾತು ಕೇಳು. ಯವ್ವ ಬೇ ಚಿಗವ್ವ, ಸುಮ್ಮನಿರು. ನಾನು ಚಲೋ ತಂಗ ಓದಿ ಕೆಲಸ ತಗೊಂಡು ಆಮೇಲೆ ಮದುವೆ ಆಗ್ತೀನಿ. ಇಲ್ಲ ಅಂದ್ರೆ ಎಲ್ಲ ನಮ್ಮ ಖರ್ಚಿಗೆಲ್ಲ ಗಂಡನ್ನೇ ಕೇಳಬೇಕಾಗುತ್ತೆ. ಅದೆಲ್ಲ ನನಗೆ ಇಷ್ಟ ಆಗಲ್ಲಪ್ಪ, ಗಂಡನ ಮೇಲೆ ಡಿಪೆಂಡ್ ಆಗಿರೋದು. ಮದುವೆನ ಯಾರ್ದು? ಯಾರ್ದು ಹೇಳು ವಿಮಲಕ್ಕ, ಮದುವೆ ಯಾರ್ದು? ಯವ್ವ ಬೆರಿಕಿ ಬಂದ್ಲು ನೋಡವ. ಯಾರ ಥರ ಫಂಕ್ಷನ್ ಐತಿ ಅಂದ್ರೆ ಸಾಕು, ಪಾರ್ಲರಿಗೆ ಹೋದು ಮೇಕಪ್ ಮಾಡಿಸ್ಕೊಳೋದು, ಸೀರೆ ತಗೊಳೋದು, ಬರೀ ಇಂಥವಕ್ಕೆ ಕಾಯ್ತಿರ್ತಾಳೆ ನೋಡಿಕಿ. ಅದಕ್ಕೆ ನನಗೀಗ ಸ್ಟೈಲಿಶ್ ಶ್ವೇತಾ ಅನ್ನೋದು, ಸುಮ್ಮನೆ ಅನ್ಕೊಂಡಿರೇನೆ. ಏನ್ ಶ್ವೇತಕ್ಕ, ಆರಾಮಿದೀಯಾ? ಮುಂದೆ ರುಕ್ಕು, ನಾ ಚೆನ್ನಾಗಿದ್ದೀನಿ. ಏನೋ ಮದುವೆ ಬಗ್ಗೆ ಮಾತಾಡ್ತಿರೋ ಹಾಗಿತ್ತು. ನಮ್ಮ ಚಿಗವ್ವ ನನಗೆ ಮದುವೆ ಮಾಡಿಸ್ತೀನಿ ಅಂತಿದ್ಲು. ಅಯ್ಯೋ ವಿಮಲಕ್ಕ, ಈಗ ಯಾಕ ಹುಡುಗಿ ಮದುವೆ? ಓದಿ ಬಿಡು, ಓದಿ ಆಕಿ ಕಾಲ ಮೇಲೆ ಆಕಿ ನಿಂತ ಮೇಲೆ ಮದುವೆ ಮಾಡಿದ್ರಾಯ್ತು. ಈಗೇನು ಆಕಿ ಬೇರೆ ಕಾಲ ನಿಂತಾಳ, ಆಕಿ ಕಾಲ ಮೇಲೆ ಆಕಿ ನಿಂತಿರೋದು. ವಿಮಲಕ್ಕ ಹಂಗಲ್ಲದು, ಆಕಿ ಚಲೋ ತಂಗ ಓದಿ ಕೆಲಸ ತಗೊಂಡು ಬರೋ ಸಂಬಳದಿಂದ ಆಕಿ ಖರ್ಚೆಲ್ಲ ನಿಭಾಯಿಸ್ಕೊಂಡು ಹೋಗೋದು, ಇನ್ನೊಬ್ರ ಮೇಲೆ ಡಿಪೆಂಡ್ ಆಗದಿರಂಗೆ, ಹಂಗೆ ಹೇಳಿದ್ ನಾನು. ಹ್ಞೂ ನನಗೂ ಗೊತ್ತು, ಹಾಗೆ ಜೋಕ್ ಮಾಡಿದೆ. ಜೋಕ್ ನನಗೆ ಬಂದ್ಬಿಟ್ರು ಹೇಳಕ್ಕೆ, ಸ್ಟೈಲಿಶ್ ಶ್ವೇತಾ. ಅದೆಲ್ಲ ಇರಲಿ, ಅಲ್ಲೇ ರುಕ್ಕು, ನೀನು ಉಣ್ತೀಯ ಏನಿಲ್ಲ? ಆ ಕೋಲಿಗೆ ಅಂಗಿ ತೊಡಸ್ದಂಗೆ ಆಗೈತೆ ನೋಡು. ನಿನ್ನ ವಯಸ್ಸಿನಾಗ ನಾನು ಹೆಂಗಿದ್ದೆ ಗೊತ್ತಾ? ಗುಂಡಕ್ಕೆ ಗುಂಡಮ್ಮಂತಾರ. ಈಗ ನನ್ನ ಮಕ್ಕಳು ಕಾಟಕ್ಕೆ ಒಂದು ಸ್ವಲ್ಪ ಸೊರೆಕಾಯಾಗಿದ್ದೀನಿ ನೋಡು. ಚಿಕ್ಕಮ್ಮ, ಈಗೆಲ್ಲ ಹಿಂಗೆ ಇರೋದು, ಇದೇ ಟ್ರೆಂಡು, ಝೀರೋ ಫಿಗರ್ ಮೇಂಟೈನ್ ಮಾಡೋದು. ಏನು? ಎಂತ ಫಿಂಗರ್ ಅದು? ಫಿಂಗರ್ ಅಲ್ಲ ಅದು, ಫಿಗರ್ ಝೀರೋ ಫಿಗರ್. ಇದಕ್ಕೋಸ್ಕರನೇ ಡಯಟ್ ಮಾಡ್ತಿದ್ದೀನಿ, ಗೊತ್ತಾ ಚಿಗವ್ವ ನಿನಗೆ? ಏನ್ ಡೇಟ್ ಅದು? ಎಂತದು? ಅಯ್ಯೋ ರುಕ್ಕು, ವಿಮಲಕ್ಕಂಗೆ ಅಷ್ಟೊಂದೆಲ್ಲ ಇಂಗ್ಲಿಷ್ ಬರಲ್ಲ ಬಿಡು. ಏಯ್ ಸ್ಟೈಲಿಶ್ ಶ್ವೇತಾ, ಸುಮ್ಮನಿದ್ ಕಳೆ.
ನಾನು 6ನೆತ್ತ 6 ಸಲ ಓದಿದ್ದೀನಿ. ಈಗ ನನ್ನ ಮಕ್ಕಳು ಅಷ್ಟಿಷ್ಟು ಇಂಗ್ಲೀಷ್ ಹೇಳ್ಕೊಡ್ತವೆ, ನನಗೆ ಬರಲ್ಲ ಅಂತಾಳೆ. ಸುಮ್ಮನೆ ನಿತ್ಕಳೆ. ಡಯಟ್ ಅಂದ್ರೆ ಸಿಕ್ಕಿದ್ದೆಲ್ಲ ತಿನ್ನಂಗಿಲ್ಲ, ಅದಕ್ಕೆ ಒಂದು ಲಿಮಿಟ್ ಅನ್ನೋದಿರುತ್ತೆ. ಬೆಳಗ್ಗೆ 2 ಮೊಟ್ಟೆ, ಮಧ್ಯಾಹ್ನ ಅನ್ನ ತರಕಾರಿ ಸಾಂಬಾರು, ಸಾಯಂಕಾಲ ಹಣ್ಣು ಹಾಲು ಅಷ್ಟೇ. ಹೌದಾ? ಇವೆಲ್ಲ ಊಟಕ್ಕೆ ಮುಂಚೆ ತಿಂತೀಯೋ ಏನು ಊಟ ಆಮೇಲೆ ತಿಂತೀಯೋ? ಇಷ್ಟೇ ಊಟ, ಇಷ್ಟು ಬಿಟ್ರೆ ಏನು ತಿನ್ನಂಗಿಲ್ಲ. ಇದೇ ಡಯಟ್. ಏನು ಇಷ್ಟೇನಾ? ಹೊಗಯವ್ವ, ದಿನಕ್ಕೆ ಇಷ್ಟು ತಿಂದ್ರೆ ತಲೆ ಸುತ್ತ ಬಂದು ಬೀಳಕ್ಕಿಲ್ಲೇನ? ಬೆಳಗ್ಗೆ ಸರಿಯಾಗಿ 2 ಮುದ್ದೆ ಮಾಡಿಲ್ಲ ಅನ್ಕ, ರೊಟ್ಟಿ ಮಾಡಿದರೆ 5 ರೊಟ್ಟಿ, ಮಧ್ಯಾಹ್ನ ತಟ್ಟಿ ತುಂಬ ಅನ್ನ, ಸಂಜಿಕೆ ಒಂಚೂರು ಮಂಡಕ್ಕಿ ಚಾ, ಮತ್ತು ರಾತ್ರಿ 3 ರೊಟ್ಟಿ ಮ್ಯಾಲನ್ನ. ಇಷ್ಟು ಉಂಡ್ಬಿಟ್ರೆ ಯವ್ವ ಜೀವಕ್ಕೆ ಸಮಾಧಾನ ಆದಿತವ. ಡಯಟ್ ಅಂತ ಹೋಗ ನಿನ್ನ ಮಂಜಾಳಾಗ್ಲಿ. ಏನ್ ಫಿಂಗರು, ಏನ್ ಡೇಟು? ಬಂದೆ ಗೀತಕ್ಕ, ಬಾ. ಅದೇ ರುಕ್ಕು ತೆಳ್ಳಗೆ ಬೆಳ್ಳಗೆ ಅದಳಲ್ಲ, ಆಕಿ ಥರ ಆಗಕ್ಕೆ ಒಂದು ಊಟ ಲಿಮಿಟ್ ಅಂತ ಇರ್ತತಿ. ಆ ಲಿಮಿಟ್ಟಿಗೆ ಡಯಟ್ ಅಂತ ಕರೀತಾರೆ. ಅದ್ರ ಬಗ್ಗೆನೇ ಮಾತಾಡ್ತಿದ್ವಿ. ಅದೇ ಝೀರೋ ಫಿಗರ್ ಅಂತಾರಲ್ಲ, ಅದೇ ಬಾಲಿವುಡ್ ಸಿನಿಮಾದಲ್ಲಿ ತೆಳ್ಳಗಿರ್ತಾರಲ್ಲ, ಸೊಂಟ ನೋಡು, ಅವ್ರಿಗೊಂಚೂರು ಬೊಜ್ಜಿರಂಗಿಲ್ಲ, ಏನಿಲ್ಲ, ಬಳ್ಕು ಬಳ್ಳಿ ಥರ ಇರ್ತಾರೆ. ಅದೇ ಝೀರೋ ಫಿಗರು. ಹಾಂ, ಸೊಂಟದ ವಿಷಯ ಬ್ಯಾಡವ ಶಿಷ್ಯ, ಸೊಂಟದ ವಿಷಯ ಬ್ಯಾಡವ ಶಿಷ್ಯ, ಸೊಂಟಕ್ಕಿಂತ ವಾಸಿ ಕಣೋ ಊಟದ ವಿಷಯ. ಟಂಟ ವಿಮಲಾ, ಎಷ್ಟು ಹಾಡು ಕಲ್ತೀವ ನೀನು? ಯವ್ವ, ನನಗಂತೂ ಅಂಥ ಫಿಗರ್ ಬೇಡ ಕಣವ. ನಾನಂತೂ ಹಿಂಗೆ ಉಣ್ಕಂತ ಆರಾಮಾಗಿರ್ತೀನಿ ಹಾಡು ಹೇಳ್ಕಂತ. ಗೀತಕ್ಕ ಏನ್ ಮಾಡ್ತಿದ್ರು ಪಾರಮ್ಮಜ್ಜಿ? ಮಕ್ಕಂಡಿತ್ತು ಕಣ. ಹಂಗ ತಾನೇ ಎದ್ದು ಎಲ್ಲ ತಿಂಡಿ ಎಲ್ಲ ಮಾಡ್ತಾ ನಾನು ಹಂಗ ದೇವ್ರ ಪೂಜೆ ಮಾಡಿ ಬಂದೆ. ನೋಡಿದಾಗ ಒಬ್ಬಕಿಗೆ ಕುಂತ್ ಸಾಕಾಗೋತು, ಅದಕ್ಕೆ ತಡಿ ಬರೋಣ ವಿಮಲನ್ ಮನೆ ಕಡೆಗೆ ಅಂತೇಳಿ ಬಂದೆ ನೋಡು. ಗೀತಕ್ಕ, ಮಾವಿನಕಾಯಿ ಏನಾರು ತಗೊಂಬರ್ಲೇನು? ನಮ್ಮ ಹಿತ್ತದಾಗ ಮರಗ ತುಂಬ ಕಾಯಿ ಬಿಟ್ಟವೆ, ತಗೊಂಬರ್ಲ ಗೀತಕ್ಕ? ಹ್ಞೂ ಶ್ವೇತಾ, ನಾನು ಕೇಳೋಣ ಅನ್ಕೊಂಡಿದ್ದೆ, ನೀನೇ ಕೇಳ್ಬಿಟ್ಟಲ್ಲ. 1 2 ತಗೊಂಡು ಬಾರವ. 1 2 ಯಾಕೆ ಗೀತಕ್ಕ, ಪುಟ್ಟಿ ತುಂಬ ಕೊಡ್ತಾಳೆ ತಗ ಶ್ವೇತಾ. ಮೊದಲ ಬಾರಿ ಹಿತ್ತಲಿನಲ್ಲಿ ಮಾವ ಬಂದನು, ತಂದ ಬಂದನು ಗೀತಕ್ಕ, ಮಾವಿನಕಾಯಿ ಹುಳಿಯ ತಿನ್ನು ಆಸೆ ತಂದನು, ಅಯ್ಯೋ ಕಳ್ಳ ನೀವನು. ಈ ಹಾಡು ಹೇಳ್ಕಂತ ಶಿವಣ್ಣನ ಎದುರುಗಡೆ ಮಾವಿನಕಾಯಿ ತಿನ್ನು ಗೀತಕ್ಕ, ಬಾರಿ ಮಸ್ತ್ ಇರ್ತದೆ. ಈ ವಿಮಲಾ ಸುಮ್ಮನೆ ರುಕ್ಕು ಇಲ್ಲೇ ಅದಾಳೆ. ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಮ್ಮ ಗೀತಕ್ಕಿಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.